ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ರಾಜರಿಗೆಲ್ಲ ರಾಜನಾದ, ಯೋಗಿಗಳಿಗೆಲ್ಲ ಶ್ರೇಷ್ಠ ಯೋಗಿಯಾದ, ಪರಬ್ರಹ್ಮ ಸ್ವರೂಪನಾದ ಶ್ರೀ ಸಚ್ಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ ದೇವನಿಗೆ ಜಯವಾಗಲಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾ ವಿಶೇಷವಾಗಿದೆ. ಯಾಕೆಂತಂದರೆ ಬಾಬಾರವರು ಒಂದು ಅದ್ಭುತವಾದ ಪವಾಡದ ಮೂಲಕ ನಿಮ್ಮ ಪ್ರಶ್ನೆಗೆ ಉತ್ತರ ನೀಡಲು ಬಂದಿದ್ದಾರೆ. ಲೈಫ್ನಲ್ಲಿ ನಮಗೆ ತುಂಬ ದೊಡ್ಡ ಕಷ್ಟ ಬಂದಾಗ, ಇನ್ನು ಮುಂದೆ ನನ್ನ ಕತೆ ಮುಗೀತು, ಯಾರು ನನ್ನ ಕೈ ಹಿಡಿಯಲ್ಲ ಅಂದ್ಕೊಂಡು ಕಣ್ಣೀರು ಹಾಕ್ತಾ ಕೂತಾಗ ಒಂದು ಅದೃಶ್ಯ ಶಕ್ತಿ ಬಂದು ನಮ್ಮನ್ನು ಕಾಪಾಡುತ್ತಲ್ಲ ಫ್ರೆಂಡ್ಸ್, ಅದನ್ನೇ ನಾವು ಪವಾಡ ಅಂತ ಅಂತೀವಿ. ಇವತ್ತಿನ ವಿಡಿಯೋ ಇದೆಯಲ್ಲ, ಇದು ಕೇವಲ ಒಂದು ವಿಡಿಯೋ ಅಲ್ಲ. ಇವತ್ತು ನಾನು ನಿಮಗೆ ಶಿರಡಿ ಸಾಯಿಬಾಬಾರ 3 ಜನ ಭಕ್ತರ ಲೈಫ್ನಲ್ಲಿ ನಡೆದ, ಯಾರಿಗೂ ನಂಬೋಕೆ ಸಾಧ್ಯವಾಗದ 3 ರಿಯಲ್ ಲೈಫ್ ಮಿರಾಕಲ್ಸ್ನ ಬಿಚ್ಚಿಡ್ತಾ ಇದ್ದೀನಿ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಇವತ್ತು ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಇದರ ಹಿಂದೆ ಸಾಯಿಬಾಬಾರದ್ದೇ ಒಂದು ದೊಡ್ಡ ಪ್ಲಾನ್ ಇದೆ. ಇವತ್ತಿನ ಈ 3 ಕಥೆಗಳಲ್ಲಿ ಸದ್ಯಕ್ಕೆ ನಿಮ್ಮ ಲೈಫ್ನಲ್ಲಿ ನಡೆಯುತ್ತಿರೋ ಕಷ್ಟಗಳಿಗೆ, ಗೊಂದಲಗಳಿಗೆ ಖಂಡಿತ ಒಂದು ದೊಡ್ಡ ಉತ್ತರ ಸಿಗುತ್ತೆ. ಸ್ನೇಹಿತರೆ, ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದರೆ ವಿಡಿಯೋದ ಎಂಡಿಂಗ್ನಲ್ಲಿ ನಿಮಗೊಂದು ಅದ್ಭುತವಾದ ಪಾಸಿಟಿವ್ ಎನರ್ಜಿ ಸಿಗೋದಂತೂ ಗ್ಯಾರಂಟಿ. ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಈ ಒಂದು ಸಾಯಿಬಾಬಾ ಪವಾಡದ ಕಥೆಯನ್ನು, ನಿಜ ಜೀವನದ ಅನುಭವವನ್ನು ಸಾಯಿಬಾಬಾ ಆಫ್ ಇಂಡಿಯಾ ವೆಬ್ಸೈಟ್ನಿಂದ ಆಯ್ದುಕೊಂಡಿದ್ದೇನೆ. ಈ ಕ್ರೆಡಿಟ್ಸ್ ಅವ್ರಿಗೂ ಸಹಿತ ಸಲ್ಲಬೇಕು. ಯಾಕೆಂತಂದರೆ ಅವರು ಅಲ್ಲಿ ಅಪ್ಡೇಟ್ ಮಾಡಿರುವುದನ್ನು ನಾನು ಕನ್ನಡದಲ್ಲಿ ಸಾಯಿ ಭಕ್ತರಿಗಾಗಿ ಯೂಟ್ಯೂಬ್ ಮೂಲಕ ತರುತ್ತಿದ್ದೇನೆ. ಸಾಯಿಬಾಬಾ ಆಫ್ ಇಂಡಿಯಾ ವೆಬ್ಸೈಟ್ನವರಿಗೆ ಧನ್ಯವಾದಗಳು, ಹಾಗೂ ಶಿರಡಿ ಸಾಯಿಬಾಬಾರವರಿಗೂ ಧನ್ಯವಾದಗಳು. ಬನ್ನಿ ಇವತ್ತಿನ ಈ ರೋಮಾಂಚನಕಾರಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಅನುಭವ, ಇವರು ಸಾಫ್ಟ್ವೇರ್ ಅಥವಾ ಯಾವುದೋ ಒಂದು ಕಂಪನಿಯಲ್ಲಿ ಪ್ರೊಫೆಷನಲ್ ಆಗಿ ಕೆಲಸ ಮಾಡುತ್ತಿರುತ್ತಾರೆ. ಒಂದು ದಿನ ಏನಾಗುತ್ತೆ ಅಂದರೆ, ಇವರ ಕಂಪನಿಯ ಒಬ್ಬ ಇಂಪಾರ್ಟೆಂಟ್ ಕ್ಲೈಂಟ್ ಅಂದರೆ ಗ್ರಾಹಕರು ನನಗೆ ಈ ಡೇಟ್ ಒಳಗೆ ಈ ಪ್ರಾಜೆಕ್ಟ್ ಡೆಲಿವರಿ ಅಂದರೆ ವರದಿಗಳು ರೆಡಿ ಮಾಡಿ ಇರಬೇಕು ಅಂತ ಡೆಡ್ ಲೈನ್ ಹಾಕಿ ಕೊಟ್ಬಿಡ್ತಾರೆ. ನಮ್ಮ ಭಕ್ತರಿಗೆ ತಮ್ಮ ಕೆಲಸದ ಮೇಲೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇತ್ತು. ಇದೇನು ಮಹಾ, ನಾನು ಯಾವಾಗಲೂ ಮುಗಿಸ್ತೀನಿ ಅಂತ ಅತಿಯಾದ ಆತ್ಮವಿಶ್ವಾಸದಿಂದ ಕೆಲಸನ ಮುಂದೂಡುತ್ತಾ ಬರ್ತಾರೆ. ಕೊನೆಗೆ ಯಾವತ್ತು ಕ್ಲೈಂಟ್ ಜೊತೆ ಮೀಟಿಂಗ್ ಇತ್ತು ಅವತ್ತು ಬೆಳಿಗ್ಗೆ ಫೈನಲ್ ಮಾಡೋಣ ಅಂತ ಕುತ್ಕೊಳ್ತಾರೆ. ಆದರೆ ಸ್ನೇಹಿತರೆ, ಬಾಬಾ ಇಲ್ಲೇ ನೋಡಿ ಆಟ ಶುರು ಮಾಡಿದ್ದು. ಏನು ಮಾಡಿದ್ರು ಅಂದರೆ, ಅವತ್ತು ಬೆಳಗ್ಗೆ ಇವರಿಗೆ ಎಷ್ಟೇ ಟ್ರೈ ಮಾಡಿದ್ರು ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗಲ್ಲ. ತಲೆ ಪೂರ್ತಿ ಬ್ಲ್ಯಾಂಕ್ ಆಗೋಗ್ಬಿಡುತ್ತೆ. ಆ ಕಡೆ ಮೀಟಿಂಗ್ ಟೈಮ್ ಹತ್ರ ಬರ್ತಾ ಇದೆ, ಈ ರಿಪೋರ್ಟ್ ಇನ್ನೂ ರೆಡಿನೇ ಆಗಿಲ್ಲ. ಕೊನೆಗೆ ಮೀಟಿಂಗ್ ಸ್ಟಾರ್ಟ್ ಆಯಿತು. ನಮ್ಮ ಭಕ್ತರು ಬರಿಗೈಲಿ ಮೀಟಿಂಗ್ಗೆ ಹೋಗಿ ಬ್ಲ್ಯಾಂಕ್ ಫೇಸ್ ಇಟ್ಕೊಂಡು ಕೂರಬೇಕಾಗಿ ಬಂತು. ಕೆಲಸ ಮುಗಿದಿಲ್ಲ ಅಂತ ಕ್ಲೈಂಟ್ಗೆ ಗೊತ್ತಾಯಿತು. ಸ್ನೇಹಿತರೆ, ಆ ಮೀಟಿಂಗ್ ಮುಗಿದ ಮೇಲೆ ಇವರ ಸ್ಥಿತಿ ಹೇಗಿರಬೇಡ ಯೋಚನೆ ಮಾಡಿ. ಆ ಕ್ಲೈಂಟ್ ಕಂಪನಿ ಎಂಥದ್ದು ಅಂದರೆ, ಸಣ್ಣ ತಪ್ಪು ಮಾಡಿದ್ರು ಮ್ಯಾನೇಜ್ಮೆಂಟ್ಗೆ ಇಮೇಲ್ ಹಾಕಿ ಕಂಪ್ಲೇಂಟ್ ಮಾಡೋ ಟೈಪ್. ಇವರಿಗೆ ಗ್ಯಾರಂಟಿ ಆಗೋಯ್ತು, ಈ ರಿಪೋರ್ಟ್ ಏನಾದರೂ ನನ್ನ ಬಾಸ್ಗೆ ಹೋದರೆ ಇವತ್ತೇ ನನ್ನ ಕೆಲಸಕ್ಕೆ ಲಾಸ್ಟ್ ಡೇ, ನನ್ನ ಕೆರಿಯರ್ ಮುಗೀತು, ಆಫೀಸಿನಲ್ಲಿ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ಅಂತ. ಈ ವೀಕೆಂಡ್ ಅಂದರೆ ಶನಿವಾರ ಭಾನುವಾರ ಪೂರ್ತಿ ಇರುವ ಅನ್ನ ನೀರು ಬಿಟ್ಟು ಬಾಬಾ ಫೋಟೋ ಮುಂದೆ ಕಣ್ಣೀರು ಹಾಕುತ್ತಾ ಪ್ರಾರ್ಥನೆ ಮಾಡ್ತಾರೆ. ಬಾಬಾ, ನನ್ನ ಲೈಫ್ನಲ್ಲಿ ಇಷ್ಟು ವರ್ಷದಲ್ಲಿ ಇಂಥ ತಪ್ಪು ಯಾವತ್ತೂ ಆಗಿಲ್ಲ. ಈ ಸಲ ನನ್ನ ಅಹಂಕಾರಕ್ಕೆ ಬುದ್ಧಿ ಬಂತು, ನನ್ನ ಮಾನ ಕಾಪಾಡು ಅಂತ ಕಣ್ಣೀಡ್ತಾರೆ. ಆದರೆ ಸೋಮವಾರ ಆಫೀಸಿಗೆ ಹೋದಾಗ ನಡೆದಿದ್ದು ನಿಜಕ್ಕೂ ಅತಿಮಾನುಷ ಪವಾಡ ಸ್ನೇಹಿತರೆ. ಆ ಕ್ಲೈಂಟ್ ಮ್ಯಾನೇಜ್ಮೆಂಟ್ಗಾಗಲಿ ಇವರ ಬಾಸ್ಗಾಗಲಿ ಒಂದು ಸಣ್ಣ ಕಂಪ್ಲೇಂಟ್ ಕೂಡ ಮಾಡಲಿಲ್ಲ. ಇವರ ತಪ್ಪು ಹಾಗೆ ಮರೆಯಾಗಿ ಹೋಯಿತು. ಇವರು ಹೇಳ್ತಾರೆ, ಬಾಬಾ ನನ್ನನ್ನು ಕಣ್ಣೀರಿನ ಸಮುದ್ರದಿಂದ ತನ್ನ ಕೈಗಳಲ್ಲಿ ಎತ್ತಿ ಕಾಪಾಡಿದ್ರು. ಈ ಕಥೆಯಿಂದ ನಮಗೆ ಸಿಗೋ ಮೆಸೇಜ್ ಇಷ್ಟೇ, ಕೆಲಸದಲ್ಲಿ ಯಾವತ್ತೂ ಉದಾಸೀನತೆ ಇರಬಾರದು, ಶ್ರದ್ಧಾ ಮತ್ತು ಸಬೂರಿ ಎರಡೂ ಇರಬೇಕು. ಈಗ ಎರಡನೆಯ ಭಕ್ತರ ಅನುಭವ. ಇನ್ನು ಎರಡನೇ ಎಕ್ಸ್ಪೀರಿಯನ್ಸನ್ನು ಕೇಳಿದರೆ ನಿಮಗಂತೂ ಮೈ ಮೇಲೆ ರೋಮಾಂಚನ ಆಗೋದು ಗ್ಯಾರಂಟಿ. ಇದು ಲಕ್ಷ್ಮಿ ಅನ್ನೋ ಸಾಯಿ ಭಕ್ತೆಯ ಕತೆ. ಇದು ನಡೆದಿದ್ದು 2009 ಡಿಸೆಂಬರ್ 9 ಮಂಗಳವಾರ ಬೆಳಗ್ಗೆ. ಲಕ್ಷ್ಮಿ ಅವರು ಅಂದು ಬೆಳಗ್ಗೆ ಶಿರಡಿ ಸಾಯಿ ಸಚ್ಚರಿತ್ರೆಯ 29ನೇ ಅಧ್ಯಾಯವನ್ನು ಪಾರಾಯಣ ಮಾಡ್ತಾರೆ. ಆ ಅಧ್ಯಾಯ ಓದಿ ಆದಮೇಲೆ ಅವರು ಒಂದು ಜಾಬ್ ಇಂಟರ್ವ್ಯೂಗಾಗಿ ಬೇರೆ ಊರಿಗೆ ಬಸ್ ಅಥವಾ ಟ್ರೈನ್ನಲ್ಲಿ ಹೊರಡುತ್ತಾರೆ. ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಅವರ ಮನಸ್ಸಲ್ಲಿ ಆ ಅಧ್ಯಾಯದ ಯೋಚನೆನೇ ಓಡ್ತಾ ಇರುತ್ತೆ. ಯಾಕೆಂದರೆ 29ನೇ ಅಧ್ಯಾಯದಲ್ಲಿ ಬಾಬಾ ಭಕ್ತರ ಕನಸಿನಲ್ಲಿ ಬಂದು ಅವರ ಆಸೆಯನ್ನು ಈಡೇರಿಸ್ತಾರೆ.
ಲಕ್ಷ್ಮಿ ಅವರು ಮನಸ್ಸಲ್ಲಿ ಅಂದ್ಕೊಳ್ತಾರೆ, ಒಂದು ವೇಳೆ ಬಾಬಾ ನನಗೇನಾದರೂ ಕನಸಿನಲ್ಲಿ ಬಂದರೆ ನಾನೇನು ಕೇಳ್ತಿದ್ದೆ ಅಂತ. ಅವರ ಮನಸ್ಸಿನಲ್ಲಿ 3 ಆಸೆಗಳು ಮೂಡುತ್ತೆ. ತಾನು ಕಾಲಚಕ್ರದಲ್ಲಿ ಹಿಂದೆ ಹೋಗಿ 1910ರ ಕಾಲದ ಹಳೆಯ ಶಿರಡಿಯನ್ನು ನೋಡಬೇಕು. ಎರಡನೆಯದು, ಅಲ್ಲಿ ಬಾಬಾ ಕೂರುತ್ತಿದ್ದ ಆ ಪವಿತ್ರ ಬೇವು ಅಂದರೆ ಬೇವಿನ ಮರ, ನೀಮ್ ಟ್ರೀ ಅಂತಲೇ ಹೇಳ್ಬಹುದು. ಬಾಬಾರ ಪರಮ ಭಕ್ತರಾದ ತಾತ್ಯಾ ಪಾಟೀಲ್, ಶ್ಯಾಮ ಅವರನ್ನೆಲ್ಲ ಕಣ್ಣಾರೆ ಕಾಣಬೇಕು. ಕೊನೆಯದಾಗಿ ಬಾಬಾ ನೆಲೆಸಿದ್ದ ಆ ಚಾವಡಿಯನ್ನು ವೈಭವದಿಂದ ನೋಡಬೇಕು. ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಅವರಿಗೆ ಲೈಟ್ ಆಗಿ ನಿದ್ದೆ ಹತ್ತುತ್ತೆ. ಆಮೇಲೆ ಅವರು ಊರು ತಲುಪಿ ಇಂಟರ್ವ್ಯೂ ಎಲ್ಲ ಮುಗಿಸಿ ಫ್ರೆಂಡ್ ಮನೆಗೆ ಹೋಗಿ ತಮ್ಮ ಇಮೇಲ್ ಇನ್ಬಾಕ್ಸ್ ಚೆಕ್ ಮಾಡ್ತಾರೆ. ಸ್ನೇಹಿತರೆ, ಅಲ್ಲಿ ಕಾದಿತ್ತು ಬಿಗ್ ಶಾಕ್. ಏನು ಅಂತಂದರೆ, ಅವರ ಇಮೇಲ್ನಲ್ಲಿ ಸಾಯಿ ಲೀಲಾಸ್ ಕಡೆಯಿಂದ ಒಂದು ಮೇಲ್ ಬಂದಿರುತ್ತೆ. ಅದನ್ನು ಓಪನ್ ಮಾಡಿದರೆ ಅದರಲ್ಲಿ ಚಾವಡಿಯ 100ನೇ ವರ್ಷದ ಮಹೋತ್ಸವದ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಜೊತೆಗೆ ಎಲ್ಲರೂ ಮಲಗೋ ಮುನ್ನ 37ನೇ ಅಧ್ಯಾಯ ಅಂದರೆ ಚಾವಡಿ ಉತ್ಸವದ ಅಧ್ಯಾಯ ಓದಿ ಅಂತ ಮೆಸೇಜ್ ಇರುತ್ತೆ. ಲಕ್ಷ್ಮಿ ಅವರಿಗೆ ಆ ಅಧ್ಯಾಯ ಓದುವಾಗ ತಾನು ಸಾಕ್ಷಾತ್ ಶಿರಡಿ ಚಾವಡಿಯಲ್ಲೇ ಕೂತಿದ್ದೀನಿ ಅನ್ನೋ ಫೀಲ್ ಆಗುತ್ತೆ. ಅಂದರೆ ಅವರ 3ನೇ ಆಸೆ ಇಲ್ಲೇ ಈಡೇರಿತು. ಟ್ವಿಸ್ಟ್ ಇಲ್ಲಿಗೆ ಮುಗಿಯಲ್ಲ ಸ್ನೇಹಿತರೆ. ಅದಾದ 2 ದಿನಕ್ಕೆ ಅಂದರೆ ಗುರುವಾರ ಸಾಯಿಬಾಬಾರ ವಾರ ಅವರಿಗೆ ಮುಂದೆ ಇಮೇಲ್ ಬರುತ್ತೆ. ಅದರಲ್ಲಿ ಒಂದು ಬ್ಲ್ಯಾಕ್ ಲಿಂಕ್ ಇರುತ್ತೆ. ಆ ಲಿಂಕ್ ಕ್ಲಿಕ್ ಮಾಡಿ ನೋಡಿದ್ರೆ ಲಕ್ಷ್ಮಿ ಅವರ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ಅಂತಂದರೆ ಆ ಲಿಂಕ್ನಲ್ಲಿ 1910ರ ಕಾಲದ ಶಿರಡಿಯ ಹಳೆಯ ಫೋಟೋಗಳು, ಆ ಬೇವಿನ ಮರದ ಫೋಟೋಗಳು, ತಾತ್ಯಾ ಪಾಟೀಲ್ ಫೋಟೋಗಳಿದ್ದವು. ಅಂದರೆ ಅವರು ಮನಸ್ಸಿನಲ್ಲಿ ಅಂದುಕೊಂಡ ಪ್ರತಿಯೊಂದು ಆಸೆಯನ್ನು ಬಾಬಾ ಇಮೇಲ್ ರೂಪದಲ್ಲಿ ಕಳುಹಿಸಿ ಸರ್ಪ್ರೈಸ್ ಕೊಟ್ಟಿದ್ರು. ಇದು ಹೇಗೆ ಸಾಧ್ಯ ಆಯಿತು ಸ್ನೇಹಿತರೆ? ಬಾಬಾ ನಮ್ಮ ಮನಸ್ಸಿನ ಯೋಚನೆಗಳನ್ನು ಕೇಳ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? 3ನೇ ಭಕ್ತರ ಅನುಭವ, ಮಂಜುಳಾ ಅವರ ಹೋಮ್ ಕಮಿಂಗ್ ಚಮತ್ಕಾರ. ಇನ್ನು 3ನೇ ಅನುಭವ ಮಂಜುಳಾ ಅನ್ನೋ ಭಾರತೀಯ ನಾರಿಯದ್ದು. ಮಂಜುಳಾ ಅವರು ಮದುವೆಯಾಗಿ ಅಮೆರಿಕಾಗೆ ಹೋಗಿ 3 ವರ್ಷ ಆಗಿರುತ್ತೆ. ಈ ಗ್ಯಾಪ್ನಲ್ಲಿ ಅವರಿಗೆ ಒಂದು ಮಗು ಆಗಿರುತ್ತೆ. ಆದರೆ ಅವರಿಗೆ ಅಮೆರಿಕಾದ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗೋಕೆ ತುಂಬ ಕಷ್ಟ ಆಗ್ತಿರುತ್ತೆ. ಒಬ್ಬಳೇ ಮಗುನ ಮ್ಯಾನೇಜ್ ಮಾಡೋದು, ಆಫೀಸ್ ಕೆಲಸ ನೋಡ್ಕೋಬೇಕು, ಫ್ಯಾಮಿಲಿ ಸಂಭಾಳಿಸಬೇಕು, ಇವೆಲ್ಲದರಿಂದ ಅವರು ಸಿಕ್ಕಾಪಟ್ಟೆ ಡಿಪ್ರೆಸ್ ಆಗಿಬಿಡ್ತಾರೆ. ಅವರಿಗೆ ಇಂಡಿಯಾಕ್ಕೆ ವಾಪಸ್ ಬಂದು ಬಿಡಬೇಕು, ಇಲ್ಲಿ ಫ್ಯಾಮಿಲಿ ಸಪೋರ್ಟ್ ಸಿಗುತ್ತೆ ಅನ್ನೋ ಹಂಬಲ ಇರುತ್ತೆ. ಆದರೆ ಇಂಡಿಯಾಕ್ಕೆ ಬಂದರೆ ಗಂಡನಿಗೂ ತನಗೂ ಒಳ್ಳೆ ಕೆಲಸ ಸಿಗುತ್ತಾ, ಫ್ಯೂಚರ್ ಏನಾಗುತ್ತೆ ಅನ್ನೋ ಭಯ ಕಾಡ್ತಿರುತ್ತೆ. ಒಂದು ದಿನ ಮಂಜುಳಾ ಅವರ ಸಿಸ್ಟರ್ ಇಂಡಿಯಾದಿಂದ ಫೋನ್ ಮಾಡಿ, ನೀನು ಯಾಕೆ ಅಷ್ಟೊಂದು ಟೆನ್ಷನ್ ತಗೊಳ್ತೀಯಾ, ಶಿರಡಿ ಸಾಯಿಬಾಬಾರನ್ನ ನಂಬು, ಅವರು ತುಂಬ ಕರುಣಾಮಯಿ ಅಂತ ಧೈರ್ಯ ಹೇಳ್ತಾರೆ. ಮಂಜುಳಾ ಅವರಿಗೆ ಬಾಬಾ ಬಗ್ಗೆ ಮೊದಲೇ ಗೊತ್ತಿತ್ತು. ಅವರ ಅಜ್ಜಿ ಶಿರಡಿಗೆ ಹೋಗಿದ್ರು, ಬಾಬಾರ ಲೀಲೆಗಳನ್ನು ಕೇಳಿದ್ರು. ಆದರೆ ದೇವರು ನಮ್ಮ ದಿನನಿತ್ಯದ ಸಣ್ಣ ಪುಟ್ಟ ಕಷ್ಟಗಳಿಗೂ ಇಷ್ಟೊಂದು ಹತ್ತಿರವಾಗಿ ಬಂದು ಹೆಲ್ಪ್ ಮಾಡ್ತಾರೆ ಅಂತ ಅವರಿಗೆ ಗೊತ್ತಿರಲಿಲ್ಲ. ಅವತ್ತಿನಿಂದ ಮಂಜುಳಾ ಅವರು ಬಾಬಾರನ್ನ ಪೂರ್ತಿ ಮನಸ್ಸಿನಿಂದ ನಂಬಿ ಪ್ರಾರ್ಥನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಮ್ಯಾಜಿಕ್ ನೋಡಿ ಫ್ರೆಂಡ್ಸ್. ಮೊದಲು ಬಾಬಾ ಅವರ ದಿನನಿತ್ಯದ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡ್ತಾ ಬರ್ತಾರೆ. ಅವರಲ್ಲಿ ಪಾಸಿಟಿವಿಟಿ ತುಂಬುತ್ತೆ. ಮತ್ತು ಕೊನೆಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಸಿಗುತ್ತೆ. ಅದೇನಪ್ಪ ಅಂದರೆ, ಯಾವುದೇ ಗ್ಯಾರಂಟಿ ಇಲ್ಲದ ಈ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಮಂಜುಳಾ ಮತ್ತು ಅವರ ಹಸ್ಬೆಂಡ್ ಇಬ್ಬರಿಗೂ ಒಂದೇ ಟೈಮ್ನಲ್ಲಿ ಇಂಡಿಯಾದಲ್ಲೇ ಅತ್ಯುತ್ತಮವಾದ ಜಾಬ್ ಆಫರ್ ಸಿಗುತ್ತೆ. ಇವತ್ತು ಅವರೆಲ್ಲ ತುಂಬ ಹ್ಯಾಪಿಯಾಗಿ ಅಮೆರಿಕ ಬಿಟ್ಟು ಇಂಡಿಯಾಕ್ಕೆ ಬಂದು ಸೆಟಲ್ ಆಗೋ ಪ್ಲ್ಯಾನ್ನಲ್ಲಿದ್ದಾರೆ. ಮಂಜುಳಾ ಅವರು ಕಣ್ಣೀರು ಹಾಕ್ತಾ ಹೇಳ್ತಾರೆ, ಇದು ಕೇವಲ ಸಾಯಿ ಕೃಪೆಯಿಂದ ಮಾತ್ರ ಸಾಧ್ಯವಾದ ಚಮತ್ಕಾರ. ಬಾಬಾ ನನ್ನ ಇಡೀ ಫ್ಯಾಮಿಲಿನ ಆಶೀರ್ವದಿಸ್ತಾ ಇದ್ದಾರೆ. ಕೇಳಿದ್ರಲ್ಲ ಸ್ನೇಹಿತರೆ, ಯಾರಿಗೆ ಆಫೀಸಿನಲ್ಲಿ ಕೆಲಸದ ಸಂಕಷ್ಟ ಇತ್ತೋ ಅವರಿಗೆ ಬಾಬಾ ಅಭಯ ಹಸ್ತ ಕೊಟ್ಟರು. ಯಾರಿಗೆ ಶಿರಡಿ ನೋಡೋ ಆಸೆ ಇತ್ತೋ ಅವರಿಗೆ ಇಮೇಲ್ ಮೂಲಕ ದರ್ಶನ ಕೊಟ್ಟರು. ಇನ್ನು ದೇಶ ಬಿಟ್ಟು ಪರದೇಶದಲ್ಲಿ ಕಷ್ಟಪಡ್ತಿದ್ದ ಮಗಳಿಗೆ ತಾಯ್ನಾಡಿಗೆ ಬರೋ ಹಾಗೆ ದಾರಿ ತೋರಿಸಿದ್ರು. ಇದನ್ನೇ ಹೇಳೋದು, ಬಾಬಾರನ್ನ ನಂಬಿದ್ರೆ ಅವರು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ಶ್ರದ್ಧಾ ಮತ್ತು ಸಬೂರಿ ಇವೆರಡೇ ಬಾಬಾ ನಮ್ಮಿಂದ ಬಯಸೋದು. ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಂಡ ಈ 3 ಅದ್ಭುತವಾದ ನೈಜ ಅನುಭವಗಳನ್ನು ನಾನು ಸಾಯಿಬಾಬಾ ಆಫ್ ಇಂಡಿಯಾ ವೆಬ್ಸೈಟ್ನಿಂದ ಆಯ್ದುಕೊಂಡಿದ್ದೇನೆ. ಇಂತಹ ಪವಿತ್ರವಾದ ಕಥೆಗಳನ್ನು ಭಕ್ತರಿಗೆ ತಲುಪಿಸಲು ಸಹಾಯ ಮಾಡಿದ ಆ ವೆಬ್ಸೈಟಿಗೆ ನಾನು ಧನ್ಯವಾದಗಳನ್ನು ತಿಳಿಸಲೇಬೇಕು. ನಾನು ಆ ಸೋರ್ಸ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಹ ನಿಮಗಾಗಿ ನೀಡಿರುತ್ತೇನೆ. ನಿಮಗೂ ಸಾಯಿಬಾಬಾರ ಈ 3 ಅನುಭವಗಳು ಇಷ್ಟ ಆಗಿದ್ರೆ, ನಿಮ್ಮ ಮನಸ್ಸಿಗೆ ಪೀಸ್ ಸಿಕ್ಕಿದ್ರೆ ದಯವಿಟ್ಟು ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಖಂಡಿತ ಮರೆಯಬೇಡಿ.
ಪ್ರತಿ ಸಾರಿಯಂತೆ ಈ ಸಲವೂ ನಾನು ನಿಮ್ಮ ಕಮೆಂಟ್ಸ್ಗಾಗಿ ವೇಟ್ ಮಾಡ್ತಾ ಇರ್ತೀನಿ. ನಿಮಗಾದ ಸಾಯಿಬಾಬಾರ ಪವಾಡದ ಅನುಭವಗಳನ್ನು ಕೆಳಗೆ ಇರೋ ಕಮೆಂಟ್ ಬಾಕ್ಸಿನಲ್ಲಿ ಅಥವಾ ಸ್ಕ್ರೀನ್ ಮೇಲೆ ಕಾಣುತ್ತಿರೋ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಷ್ಟೇ ಅಲ್ಲ ಸ್ನೇಹಿತರೆ, ನಿಮ್ಮ ಲೈಫ್ನಲ್ಲೂ ಸಾಯಿಬಾಬಾ ನಡೆಸಿದ ಇಂತಹದೇ ಮೈ ಜುಮ್ ಎನಿಸುವ ಪವಾಡಗಳು ನಡೆದಿದ್ದರೆ ಅದನ್ನ ಇಡೀ ಪ್ರಪಂಚಕ್ಕೆ ತಿಳಿಸೋಕೆ ನಾನೊಂದು ಅದ್ಭುತ ಅವಕಾಶ ಕೊಡ್ತಾ ಇದ್ದೀನಿ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ನಿಮ್ಮ ಸಾಯಿ ಅನುಭವಗಳನ್ನು ಆಡಿಯೋ ರೂಪದಲ್ಲಾದರೂ ಅಥವಾ ಟೆಕ್ಸ್ಟ್ ಮೆಸೇಜ್ ರೂಪದಲ್ಲಾಗಲಿ ನಮಗೆ ವಾಟ್ಸಪ್ ಮಾಡಿ. ನಿಮ್ಮ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನನ್ನ ಧ್ವನಿಯ ಮೂಲಕ ನಮ್ಮ ಚಾನಲ್ಗೆ ಪ್ರಸಾರ ಮಾಡ್ತೀನಿ, ಅಥವಾ ನೀವು ವಾಯ್ಸ್ ಓವರ್ ಮೂಲಕ ಕೊಟ್ಟರು ನಾನು ಎಡಿಟಿಂಗ್ ಮಾಡಿ ಯೂಟ್ಯೂಬ್ಗೆ ಅಪ್ಡೇಟ್ ಮಾಡ್ತೀನಿ. ಇದೇ ತರಹದ ಅದ್ಭುತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಮಾಂಚನಕಾರಿ ಕಥೆಯೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೆ ಓಂ ಸಾಯಿರಾಮ್.